ಮಹಾವಿದ್ಯ ವೈದುಷ್ಯ ರಾಮಚಂದ್ರ ದೇವರದ್ದು. ಅಂತಹ ರಾಮ ಏನ್ ಮಾಡಿದ್ದಾನೆ ಕಥೆ ಹೇಳ್ತಾ ಇದ್ದಾರೆ ಹನುಮಂತ ದೇವರು. ಕಾಂತೋಸ್ಯಾಹ ಪಿತೃ ಸಂದೇಶ ಕಾಂತಾರಂ ಸಮಾವಿಶತ್ ಕಾಂತಾಸಕ್ತ ಮನಃ ಪ್ರಾಯಾತ್ ಕಾಂತಾ ತಸ್ಯ ಚ ಜಾನಕಿ. ಅವರಂದ್ರು ಈ ರಾಮಚಂದ್ರ ದೇವರ ಹೆಂಡತಿ, ಆಕೆಯ ಹೆಸರು ಜಾನಕಿ ಅಂತ. ಇದೇನ್ ಚೆನ್ನಾಗಿದೆ ನೋಡಿ, ಸೀತೆ ಅಂತ ಕರೀಲಿಲ್ಲ, ಹನುಮಂತ ದೇವರು ಜಾನಕಿ ಅಂತ ಕರೆದರು. ಇದು ಶಬ್ದದಲ್ಲಿ ಆಡುವ ಆಟ. ನೀತಿಮಾನ್ ಅಂತ ಹನುಮಂತ ದೇವರನ್ನು ಕರೆದಿದೆ ರಾಮಾಯಣ. ನಾವು ನೆನಪಿಟ್ಟುಕೊಳ್ಬೇಕು, ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ತವರು ಮನೆ ಬಾಂಧವ್ಯ ಜಾಸ್ತಿ, ತಾಯಿ ಕರಳು ಅಂತ. ಅದು ಬಹಳ, ಅದು ವಯಸ್ಸು ಎಷ್ಟು ಬೇಕಾರಾಗ್ಲಿ, ಮದುವೆ ಆಗಿ ಎಷ್ಟು ವರ್ಷ ಬೇಕಾದ ಸಂಸಾರ ಮಾಡ್ಲಿ, ಗಲಾಟೆ ಮಾಡಿದ್ರೆ ಏನಂತಾರೆ, ನೀವು ಹಿಂಗೆ ಮಾಡ್ತಾ ಇರಿ, ನಾನು ತವ್ರ ಮನೆಗೆ ಹೋಗ್ಬಿಡ್ತೀನಿ ಅಂತ. ಚಿಕ್ಕಪ್ಪನ ಮನೆಗೆ ಹೋಗ್ತೀನಿ, ದೊಡ್ಡಪ್ಪನ ಮನೆಗೆ ಹೋಗ್ತೀನಿ, ತವ್ರ ಮನೆಗೆ ಹೋಗ್ಬಿಡ್ತೀನಿ. ಅದು ಏನೋ ಬಾಂಧವ್ಯ ಜಾಸ್ತಿ. ಹನುಮಂತ ದೇವರು ಸೀತಾದೇವಿಯನ್ನು ಸಂಬೋಧನೆ ಮಾಡುವಾಗ ಬಹಳ ಬುದ್ಧಿವಂತಿಕೆ ಏನು ಉಪಯೋಗಿಸಿದ್ರು ಅಂದ್ರೆ, ಸೀತಾ ಅಂತ ಹೇಳಲಿಲ್ಲ. ಯಾಕೆಂದ್ರೆ ಅದು ಬಂದ ಹೆಸರು, ಆಕೆ ನೇಗಿಲ ತುದಿ ಇಲ್ಲ ಸಿಕ್ಕವಳಾದ್ರಿಂದ ಆಕೆಗೆ ಸೀತಾ ಅಂತ ಹೆಸರು. ಆ ಹೆಸರನ್ನು ಹೇಳಲಿಲ್ಲ ಹನುಮಂತ ದೇವರು, ಅವರ ತವರು ಮನೆ ನೆನಪಾಗುವ ಹೆಸರು ಹೇಳಿದ್ರು, ಜನಕನ ಮಗಳು ಅಂತ. ಅಲ್ಲಿಗೆ ಸೀತಾದೇವಿಯ ಹೃದಯದಲ್ಲಿ ಹನುಮಂತ ದೇವರ ಬಗ್ಗೆ ಸ್ವಲ್ಪ ನಂಬಿಕೆ ಜಾಸ್ತಿ ಆಗಬೇಕು ಅಂತ. ರಾಮನ ಪತ್ನಿಯ ಹೆಸರು ಜಾನಕಿ ಅಂತ, ಅಂದ್ರೆ ಜನಕ ಮಹಾರಾಜನ ಮಗಳಾಕೆ. ಅವಳನ್ನ ಮದುವೆಯಾದ ರಾಮಚಂದ್ರ ದೇವರು. ಆದ್ರೆ ತಂದೆಯ ಕೊಟ್ಟ ಮಾತಿನಂತೆ ಕಾಡಿಗೆ ನಡೆದ. ಆದ್ರೆ ಕಾಡಿಗೆ ಹೋಗುವಾಗಲೂ ತನ್ನ ಕರ್ತವ್ಯ ಮರೀಲಿಲ್ಲ. ಏನ್ ಮಾಡಿದ, ಪತ್ನಿಯನ್ನ ಜೊತೆಗೆ ಕರ್ಕೊಂಡು ಹೋದ. ನಮ್ಗೆಲ್ಲ ಅನ್ಸತ್ತೆ, ಏನ್ ಹೆಂಡತಿನ ಜೊತೆ ಕಾಡಿಗೆ ಯಾರು ಕರ್ಕೊಂಡು ಹೋಗ್ತಾರೆ, ಎಲ್ಲೂ ಹೋಗಿಲ್ಲ ಅಂತ ಇದೆಲ್ಲ ಬಾ ಸ್ಮಶಾನಕ್ಕೆ ಹೋಗ್ಬರೋಣ ಅಂದ್ರೆ ಚೆನ್ನಾಗಿದ್ದಿದ್ದೆ. ಕಷ್ಟ ಬಂದಾಗ ಯಾರು ಹೆಂಡತಿಯನ್ನ ಕಷ್ಟಪಡಿಸ್ತಾರೆ? ರಾಮಾಯಣ ಹೇಳುತ್ತೆ, ರಾಮ ಸೀತೆಗೆ ಬರಬೇಡ ಅಂದಂತೆ. ಅದು ಏನು ತುಂಬಾ ಚೆನ್ನಾದ ಪ್ರಸಂಗ. ಮರುದಿನ ರಾಮದೇವರಿಗೆ ಪಟ್ಟಾಭಿಷೇಕ ನಿಶ್ಚಯ ಆಗಿಬಿಟ್ಟಿದೆ. ಹಿಂದಿನ ದಿನ ಕೈಕೇಯಿ ತಾನು ಕೋಪ ಮಾಡಿಕೊಂಡು ತಾನು ವರಗಳನ್ನು ಕೇಳಿದ್ದಾಳೆ. ಮರುದಿನ ಪಟ್ಟಾಭಿಷೇಕ ನಡೆಯುತ್ತೆ ಎನ್ನುವ ನಿಶ್ಚಯ ಇದ್ದ ಕಾರಣ ಹಿಂದಿನ ದಿನ ರಾಮದೇವರು ಸೀತಾದೇವಿಯರು ಪಟ್ಟದ ಅರಸಿ ಆಗುವವರು ಉಪವಾಸ ಇದ್ದಾರೆ. ರಾಮ ಸೀತೆಯನ್ನು ಕಂಡಿಲ್ಲ ಇಡೀ ದಿನ. ಆತ ತನ್ನ ರಾಜಕಾರ್ಯದಲ್ಲಿ ಮಗ್ನನಾಗಿ ಬಿಟ್ಟಿದ್ದಾನೆ. ಇನ್ನೇನು ಸೀತಾದೇವಿಯರ ಅಂತಃಪುರಕ್ಕೆ ಹೋಗಬೇಕು, ತಂದೆಯಿಂದ ಕರೆ ಬಂತು. ಆದರೆ ತಂದೆ ಹೇಳಿ ಕಳಿಸಿಲ್ಲ, ಚಿಕ್ಕಮ್ಮ ಹೇಳಿ ಕಳಿಸಿದ್ದಾಳೆ. ಸರಿ, ರಾಮದೇವರು ಓಡಿ ಹೋದ್ರೆ ಅಲ್ಲೆಲ್ಲ ಇಂಥ ದೊಡ್ಡ ದೊಡ್ಡ ನಡಿಬಾರದ ಘಟನೆಗಳೆಲ್ಲ ನಡೆದೋಯ್ತು. ರಾಮದೇವರು ಹಾಗೆ ನಗ್ತಾ ಸೀತೆ ಅಂತಃಪುರಕ್ಕೆ ಬಂದ್ರೆ ಸೀತಾದೇವಿ ಬಹಳ ಸಂತೋಷ ಆಯಿತು. ಯಾಕೆ, ನಾಳೆ ಅರಸಾಗ್ತಾ ನನ್ನ ಗಂಡ. ಯಾರಿಗೆ ಖುಷಿ ಆಗೋಲ್ಲ, ಬಹಳ ಖುಷಿ ಆಯಿತು. ಆನಂದದಿಂದ ರಾಮದೇವರನ್ನ ನಮಸ್ಕಾರ ಮಾಡುವಾಗ ರಾಮದೇವರಂತೆ, ಇಲ್ಲ ನಾ ರಾಜ ಆಗ್ತಾ ಇಲ್ಲ, ನಾನು ನಾಳೆ ಕಾಡಿಗೆ ಹೊರಟಿದ್ದೇನೆ, ಇದನ್ನ ಹೇಳಿ ಹೋಗೋಣ ಅಂತ ಬಂದೆ ಎಂದಂತೆ. ರಾಮಾಯಣ ಉಲ್ಲೇಖ ಮಾಡುತ್ತೆ, ಸೀತಾದೇವಿಯರಂದ್ರಂತೆ, ಸ್ವಾಮಿ ನೀವು ಹೋಗೋದಾದ್ರೆ ನಾನು ಬಂದ್ಬಿಡ್ತೀನಿ ನಿಮ್ಮ ಜೊತೆಗೆ. ರಾಮ ಹೇಳ್ತಾನೆ, ರಾಮಾಯಣ ಇದನ್ನ ಒಂದೊಂದು ಮಾತು ಉಲ್ಲೇಖ ಮಾಡುತ್ತೆ. ರಾಮ ಅಂತಾನೆ, ಸೀತೆ ನಾನು ಹೋಗ್ತಾ ಇರೋದು ಉದ್ಯಾನವನಕ್ಕಲ್ಲ, ವನಕ್ಕೆ, ಪಾರ್ಕ್ ಅಲ್ಲ, ಅದು ಕಾಡು. ನಮ್ಗೆಲ್ಲ ಕಾಡು ಅಂದ್ರೆ ಗೊತ್ತೇ ಇಲ್ಲ. ಎಷ್ಟೋ ಮಕ್ಕಳು ಗದ್ದೇನೆ ಇದಾ ಕಾಡು ಅಂತ ಕೇಳ್ತಾರೆ. ಈ ಶೈಕ್ಷಣಿಕ ಪ್ರವಾಸ ಕರ್ಕೊಂಡು ಹೋದ್ರೆ ರಾಮದೇವರಂದ್ರು, ನಾನು ಉಪವನಕ್ಕೆ ಉದ್ಯಾನವನಕ್ಕೆ ಹೋಗ್ತಿಲ್ಲ, ನಾನು ಹೋಗ್ತಾ ಇರೋದು ದಂಡಕಾರಣ್ಯಕ್ಕೆ. ಯಾವ ಅರಣ್ಯದಲ್ಲಿ ಹಿಂಸ್ರ ಮೃಗಗಳಿದ್ದಾವೆ, ಅಷ್ಟೆಲ್ಲ ಹುಲಿ ಸಿಂಹ ಇದೆಲ್ಲ, ನರಭಕ್ಷಕರಾದ ರಾಕ್ಷಸರು ವಾಸ ಮಾಡ್ತಾರೆ, ಅಂತ ಕಾಡು ಹೋಗ್ತಾ ಇದ್ದೀನಿ. ನೀ ಬಂದು ಏನ್ ಮಾಡ್ತೀಯ, ನೀ ಇಲ್ಲೇ ಇರು ಅಂದ್ರೆ ಸೀತಾದೇವಿಯರಂದ್ರಂತೆ, ಸ್ವಾಮಿ ನನಗೆ ನೀವಿದ್ರೆ ಕಾಡು ಅಯೋಧ್ಯೆಗೆ ಸಮಾನ, ಅಂತಃಪುರದ ಹಾಗೆ ವಾಸ ಮಾಡ್ತೇನೆ, ನೀವಿಲ್ಲದಿದ್ರೆ ಅಂತಃಪುರವೇ ನನ್ ಕಾಡಾಗತ್ತೆ ಅಂತ ಗಲಾಟೆ ಮಾಡಿ ಸೀತಾದೇವಿಯರ ಜೊತೆ ಹೋದವರು. ಅಂದ್ರೆ ರಾಮದೇವರು ಸೀತಾದೇವಿಯರನ್ನು ಕರ್ಕೊಂಡು ಹೋದ್ರು ಅಂದ್ರೆ ಅರ್ಥ ಏನು ಗೊತ್ತೇನು, ಅವರ ಮಧ್ಯದ ದಾಂಪತ್ಯ ಅಷ್ಟು ಮಧುರವಾಗಿತ್ತು ಅಂತ ಅರ್ಥ. ಕರ್ಕೊಂಡು ಹೋಗಿ ಸುಮ್ಮನೆ ಬಿಡ್ಲಿಲ್ಲ. ಎಷ್ಟು ಚೆನ್ನಾಗಿ ಹೇಳುತ್ತೆ ರಾಮಾಯಣ ಅಂದ್ರೆ, ಕಣ್ಣಲ್ಲಿ ಕಣ್ಣಿಟ್ಟು ಸೀತಾದೇವಿಯರನ್ನು ನೋಡ್ಕೊಂಡ್ರೆ. ಎಷ್ಟೋ ಬಾರಿ ನಾವು ಮನೆಯಲ್ಲಿರೋ ಎಲ್ಲರನ್ನ ನಾವು ಗಮನಿಸ್ತಾ ಇರ್ತೀವಿ, ಸಾಮಾನ್ಯವಾಗಿ ನಾವು ಕೇರ್ ಮಾಡ್ತೇವೆ. ಆದರೆ ನಮಗೆ ಆರೋಗ್ಯ ಸರಿ ಇಲ್ಲ ಅಂತ ಪರಿಸ್ಥಿತಿ ಬಂದಾಗ, ನಮಗೆ ಏನೋ ವ್ಯಾಪಾರಗಳಲ್ಲಿ ನಷ್ಟವಾದಾಗ, ನಮಗೆ ಆಫೀಸಲ್ಲಿ ಕಿರಿಕಿರಿ ಆದಾಗ ಎಲ್ಲರ ಮೇಲೆ ಹೇಗಾಡಿ ಕೂಗಾಡಿ ಬಿಡುವಷ್ಟು ಸಿಟ್ಟು ಬಂದ್ಬಿಡುತ್ತೆ. ಅವಾಗ ಯಾರನ್ನೂ ಗಮನಿಸ್ಲಿಕ್ಕೆ ಆಗಲ್ಲ. ಯಾಕೆ, ನಮ್ದೇ ನಮಗೆ 110 ಗೋಳಾಗಿದೆ, ಇವ್ರನ್ನ ಏನ್ ನೋಡ್ಲಿ ನಾನು ಅನ್ಸ್ಬಿಡುತ್ತೆ. ಆದ್ರೆ ರಾಮದೇವರು ಕಾಡಿಗೆ ಬಂದಿದ್ದಾರೆ,
ಕಾಡಿಗೆ ಬಂದಿದ್ದಾರೆ, ಮುಂದೇನು ಹಿಂದೇನು ಗೊತ್ತಿಲ್ಲ, ಎಲ್ಲೋ ಒಂದ್ ಕಡೆ ಮನೆ ಕಟ್ಕೊಳ್ಬೇಕು, ಪರ್ಣಕುಟೀರ ನಿರ್ಮಾಣ ಮಾಡಬೇಕು, ಎಲ್ಲೋ ಮಲ್ಕೊಳ್ಬೇಕು, ಏನೋ ತಿನ್ಬೇಕು. ಇಷ್ಟಾಗಿ ಸೀತಾದೇವಿಯರನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ರಾಮದೇವರು. ಅವರು ತೋರಿಸ್ತಾರೆ, ಪತಿಯಾದವ ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಹೆಂಡತಿಯಾದವಳನ್ನು ನೋಡದೆ ಬಿಡಬಾರದು, ಕೈ ಬಿಡು ಹಾಗಿಲ್ಲ. ಅದು ಅವರಿಗಿರುವ ಧರ್ಮ, ಅವನು ಮಾಡಲೇಬೇಕಾದ ಕರ್ತವ್ಯ, ಮಸ್ಟ್ ಅಂಡ್ ಶುಡ್ ಅಂತಾರಲ್ಲ ಹಾಗೆ. ಹಾಗೆ ಅದನ್ನು ಹೇಳ್ತಾ ಹನುಮಂತ ದೇವರಂತಾರೆ, ಪತ್ನಿಯಾದ ಕಾಂತಾಸಕ್ತ ಮನಃ, ಪತ್ನಿಯಲ್ಲೇ ಮನಸ್ಸನ್ನಿಟ್ಟು ತಾವು ಕಾಡಿಗೆ ನಡೆದಿದ್ದಾರೆ. ಆದರೆ ರಾವಣ ಸೀತೆಯನ್ನ ಅಪಹಾರ ಮಾಡಿಬಿಟ್ಟಿದ್ದಾನೆ. ಅವಳನ್ನ ಹುಡುಕ್ತಾ 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 ರಾಮ ಲಕ್ಷ್ಮಣರು ಬಂದಿದ್ರಲ್ಲ, ಆ ರಾಮದೇವರ ದೂತ ನಾನು ಅಂತ ಅವರು ಮೇಲ್ ಕೂತ್ಕೊಂಡಿಷ್ಟೆಲ್ಲ ಹೇಳಿದ್ದಾರೆ. ಹೇಳಿ ಅವರಂತಾರೆ, ದೃಷ್ಟವಾನ ಸ್ಮಿತಾಮಿಮಾಂ, ಅಂಥ ಸೀತೆಯನ್ನ ನಾನೀಗ ನೋಡಿದೆ ಅಂತ ಹೇಳಿ ಸೀತಾದೇವಿಯರನ್ನೇ ಸಂಬೋಧನೆ ಮಾಡ್ತಾ, ದೇವಿತ್ವಾಂ ದೇವ ದೇವೋಸೌ ದೇವರಶ್ಚತವಾನಗೆ ಕುಶಲಂ ಪೃಚ್ಛತ ಪ್ರೀತೌ ಸತ್ಯಂ ದೂತ ಮುಖೇ ನಹಿ. ಅವಳ ಆ ಹನುಮಂತ ದೇವರಂತಾರೆ, ಅಮ್ಮ, ನಿನ್ನ ಪತಿಯಾದಂತಹ ದೇವನಾದ ರಾಮಚಂದ್ರ ದೇವ ಮತ್ತು ನಿನ್ನ ದೇವರ ಅಂದ್ರೆ ಮೈದುನ ಅಂತ ಅರ್ಥ, ಮೈದುನರಾದಂತಹ ಲಕ್ಷ್ಮಣ, ಇವರಿಬ್ಬರು ತುಂಬಾ ರಾಮದೇವರು ಪ್ರೀತಿಯಿಂದ, ಲಕ್ಷ್ಮಣರು ಗೌರವದಿಂದ ನಿನ್ನ ಕುಶಲವನ್ನ ವಿಚಾರಿಸಿದ್ದಾರಮ್ಮ. ನನ್ನ ಮೂಲಕ, ದೂತನಾದ ನನ್ನ ಮೂಲಕ ನಿನ್ನ ಕುಶಲವನ್ನ ವಿಚಾರಿಸಿದ್ದಾರೆ, ಹೇಗಿದೆಯಾ ಅಂತ ಕೇಳ್ತಾ ಇದ್ದಾರೆ ಅಂತ ಮನದ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇದು ಎಷ್ಟು ಚೆನ್ನಾಗಿದೆ. ಇದು ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ರಾಮಾಯಣ ಉಲ್ಲೇಖ ಮಾಡುತ್ತೆ, ರಾಮದೇವರು ಸೀತಾದೇವಿಯರ ಕುಶಲವನ್ನ ಪತಿಯಾದ್ರಿಂದ ಪ್ರೀತಿಯಿಂದ ವಿಚಾರಿಸಿದರು. ಲಕ್ಷ್ಮಣ ಅವನು ತಾನು ತನ್ನ ಅತ್ತಿಗೆ ಆದ್ರಿಂದಾಗಿ ತಾಯಿಗೆ ಸಮ, ಹಾಗಾಗಿ ಭಕ್ತಿಯಿಂದ ವಿಚಾರಿಸಿಕೊಂಡ. ರಾಮಾಯಣ ಇದನ್ನು ಉಲ್ಲೇಖ ಮಾಡುತ್ತೆ. ಸೀತಾದೇವಿಯರು ಆ ಪರ್ವತದ ಮೇಲೆ, ಅಲ್ಲಿ ಯಾವ ಪರ್ವತದಲ್ಲಿ ಸುಗ್ರೀವಾದಿಗಳು ವಾಸ ಮಾಡ್ತಾ ಇದ್ದಾರೋ ಆ ಪರ್ವತದ ಮೇಲೆ ರಾವಣನಿಂದ ಅಪಹೃತರಾಗಿ ಹೋಗುವ ಕಾಲಕ್ಕೆ ತಮ್ಮ ದೇಹದಲ್ಲಿ ಇದ್ದಂತಹ ಕೆಲವು ಆಭರಣಗಳನ್ನ ಬಟ್ಟೆಯಲ್ಲಿ ಗಂಟು ಕಟ್ಟಿ ಕೆಳಗೆ ಹಾಕಿದ್ರು. ಆ ಕಪಿಗಳನ್ನ ಹಾಗೆ ಇಟ್ಟಿದ್ದು. ಯಾವಾಗ ರಾಮ ಲಕ್ಷ್ಮಣರು ಬಂದ್ರು ಆವಾಗ ಸುಗ್ರೀವ ಅವರಿಗೆ ತೋರಿಸಿದ್ದಾರೆ, ಸ್ವಾಮಿ, ಹೀಗೆ ಯಾವುದೋ ಒಂದು ಹೆಣ್ಣನ್ನ ರಾವಣ ಅಪಹಾರ ಮಾಡಿದ್ದನ್ನ ನಾವು ಕಂಡಿದ್ದೇವೆ. ಆ ಹೆಣ್ಣಿನ ಮೈಯಿಂದ ಬಿದ್ದ ಆಭರಣಗಳು, ಆಕೆ ಕೆಳಗೆ ಹಾಕಿದ ಆಭರಣಗಳಿವು, ಇದನ್ನು ಗುರುತಿಸಿರಿ ಎಂದಾಗ ರಾಮದೇವರಂತ ಲಕ್ಷ್ಮಣನಿಗೆ, ಲಕ್ಷ್ಮಣ, ನೀನ್ ನೋಡು, ನಿಂಗೆ ಏನಾದ್ರು ಗುರುತು ಸಿಗುತ್ತಾ? ಲಕ್ಷ್ಮಣರು ತಲೆಗೆ ಹಾಕೊಳ್ಳುವ ಬೈತಲೆ ಕೊಟ್ಟು ಅದನ್ನು ಸರಿಸಿದ್ರು. ಹಾರ, ಕಂಠಕ್ಕೆ ಹಾಕೊಳ್ಳುವ ಹಾರಗಳು, ಸರಗಳು, ಅದನ್ನೆಲ್ಲ ಪಕ್ಕ ಪಕ್ಕ ಮಾಡಿದ್ರು. ಒಂದು ಗೊತ್ತಾಗಲ್ಲ, ಕೈಗೆ ಹಾಕೊಳ್ಳುವ ಬಳೆ ಎಲ್ಲ ಪಕ್ಕ ಪಕ್ಕ ಸರಿಸ್ಬಿಟ್ರು. ಆದ್ರೆ ಯಾವಾಗ ಸೀತಾದೇವಿಯರ ಹೆಜ್ಜೆ ಕಾಣ್ತೋ, ಸ್ವಾಮಿ ಇದು ಸೀತಾದೇವಿಯರಂತೆ ಅಂತಂದ್ರು. ರಾಮ ಕೇಳ್ದ, ಅಲ್ಲ ನಿಂಗೆ ಹೆಂಗ್ ಗೊತ್ತಾಯ್ತು? ಇಷ್ಟೆಲ್ಲ ಗೊತ್ತಾಗದೇ ಇರೋದು ಗೆಜ್ಜೆ ಮಾತ್ರ ಗೊತ್ತಾಯ್ತಲ್ಲ ನಿನಗೆ? ಲಕ್ಷ್ಮಣ ಅಂದ, ಇಲ್ಲ ಸ್ವಾಮಿ, ನಾನು ಲಕ್ಷ್ಮಣರು ಎಷ್ಟು ಅದ್ಭುತ ಅಂದ್ರೆ, ಅವರಂತಾರೆ, ಸ್ವಾಮಿ, ನನ್ನ ಗೆಜ್ಜೆ ಮಾತ್ರ ಗುರುತು ಹಿಡಿಯಲಿಕ್ಕೆ ಕಾರಣ ಏನು ಅಂದ್ರೆ, ನಾನು ನಿತ್ಯದಲ್ಲಿ ಸೀತಾದೇವಿಯರ ಪಾದಕ್ಕೆ ನಮಸ್ಕಾರ ಮಾಡುವಾಗ ಅವ್ರ ಕಾಲನ್ನ, ಗೆಜ್ಜೆಯನ್ನು ಅಷ್ಟೇ ನೋಡ್ತಿದ್ದೆ. ಉಳಿದ ಯಾವ ಆಭರಣ, ಆಕೆ ಕೈಯಲ್ಲಿ ಎಂಥ ಬಳೆ ಹಾಕ್ತಾಳೆ, ಕುತ್ತಿಗೆಗೆ ಎಂಥ ಸರ ಹಾಕ್ತಾಳೆ, ಕಿವಿಗೆ ಯಾವ ಒಲೆ ಹಾಕೊಳ್ತಾಳೆ, ಹಣೆಗೆ ಎಂಥ ಕೊಟ್ಟಿಡ್ತಾಳೆ, ನನಗೆ ಏನೂ ಗೊತ್ತಿಲ್ಲ. ರಾಮಾಯಣ ಉಲ್ಲೇಖ ಮಾಡುತ್ತೆ, ನಾಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೆ. ಲಕ್ಷ್ಮಣರಂತಾರೆ, ನನಗೆ ಕೇಯೂರ ಇದು ಸೀತಾದೇವಿಯರ ಹೌದಾ ಗೊತ್ತಿಲ್ಲ, ಈ ಕುಂಡಲಗಳು ಸೀತಾದೇವಿಯರ ಹೌದಾ ಗೊತ್ತಿಲ್ಲ, ಆದರೆ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನ, ಈ ಗೆಜ್ಜೆ ಮಾತ್ರ ಸೀತಾದೇವಿಯರದೇ ನನಗೆ ಗೊತ್ತು ಸ್ವಾಮಿ. ಹೇಗೆ ಅಂದ್ರೆ, ದಿನಾ ನಮಸ್ಕಾರ ಮಾಡಿದ್ರಿಂದ ನಾನು ಅದನ್ನು ನೋಡಿದ್ದೇನೆ. ಇಷ್ಟು ಭಕ್ತಿ ಇತ್ತು ಸೀತಾದೇವಿಯರ ಮೇಲೆ ಲಕ್ಷ್ಮಣರಿಗೆ. ಹಾಗಾಗಿ ಅವರು ಭಕ್ತಿಯಿಂದಾಗಿ ನಿಮ್ಮ ಕುಶಲವನ್ನ ವಿಚಾರಿಸಿದ್ದಾರೆ ನನ್ನ ಮೂಲಕ ಅಂತ ಹನುಮಂತ ದೇವರು ಶಿಂಶುಪಾ ವೃಕ್ಷದ ಮೇಲಿಂತೆ ನುಡಿತಾ ಇದ್ದಾರೆ. ಯಾವಾಗ ಶಿಂಶುಪಾ ವೃಕ್ಷದ ಮೇಲಿನಿಂದ ಹೀಗೆ ಹನುಮಂತ ದೇವರು ಮಾತಾಡಿದ್ರು, ಆಗ ಸೀತಾದೇವಿಯರು ತಕ್ಷಣ ಹೀಗೆ ತಲೆ ಎತ್ತಿ ನೋಡಿದ್ದಾರೆ. ಮರದ ಮೇಲಿಂದ ಸದ್ದು ಬರ್ತಾ ಇದೆ. ಆ ಬಂದ ಸದ್ದು ನನ್ನ ಗಂಡ ನನ್ನ ಬಗ್ಗೆ, ನನ್ನ ಮೈದುನನ ಬಗ್ಗೆ ಹೇಳ್ತಾ ಇದೆ. ಇದು ಯಾರು ಮಾತಾಡಿರಬಹುದು ಅಂತ ಕೆಂಪು ಮುಖದ ವಾನರ ರೂಪದ ಹನುಮಂತ ದೇವರನ್ನ ಸೀತಾದೇವಿಯರು ಮುಖ ಎತ್ತಿ ನೋಡಿದ್ದಾರೆ. ನೋಡಿ, ತರ್ಕಯಾಮಾಸ ಬಹುಧಾ ತರ್ಕಜ್ಞ ತನು ಮಧ್ಯಮ, ತುಂಬಾ ತರ್ಕ ಮಾಡಿದ್ದಾರೆ. ತರ್ಕ ಅಂದ್ರೆ ತುಂಬಾ ವಿಚಾರ ಮಾಡಿದ್ದಾರೆ. ಯಾರಿರ್ಬಹುದು ಅಂತ ವಿಚಾರ ಮಾಡಿದ್ದಾರೆ. ಅವರು ಹಾಗೆ ವಿಚಾರ ಮಾಡುವ ಹೊತ್ತಿಗೆ ಹನುಮಂತ ದೇವರು ನೋಡಿದರು.
ಕೆಳಗಿಳಿದ. ಅಲ್ಲಿವರೆಗೂ ಮರದಿಂದ ಇಳಿಯಲೂ ಇಲ್ಲ, ಅಲ್ಲೇ ನಿಂತು ಮಾತಾಡಿದ್ದಾರೆ. ಮರದಿಂದ ಕೆಳಗಿಳಿದ್ರು. ಕೆಳಗಿಳಿದ್ರೆ ಹನುಮಂತ ದೇವರು ಅವರಿಗೆ ಭಕ್ತಿಯನ್ನು ಯಾರೇನು ಹೇಳ್ಕೊಡ್ಬೇಕ್ರಿ? ಅದೇನು ಅಂದ್ರೆ ಎಲ್ಲ ಹನುಮಂತ ದೇವರದ್ದು ಎಲ್ಲ ಯಾವುದೇ ಗಂಟೆ ನೋಡಿ, ಫೋಟೋ ನೋಡಿ, ಪ್ರತಿಮೆ ನೋಡಿ, ಹನುಮಂತ ದೇವರು ಹೇಗಿರ್ತಾರೆ ಹೀಗಿರ್ತಾರೆ ಪ್ರಾಣದೇವರು. ಅದ್ಯಾಕೆ ಅಂದ್ರೆ ಅವರು ಬೆನ್ನು ಬಗ್ಗು ಹೋಗಿದೆ ಅಂತ. ಅಲ್ಲ, ಅದ್ಯಾಕೆ ಬೆನ್ನು ಬಗ್ಗು ಹೋಗುದು? ನಮಗೆ ಬೆನ್ನು ಬಗ್ಗಿದ್ರೆ ವಯಸ್ಸಾಯ್ತು ಅಂತ ಅರ್ಥ. ಅಂಥದ್ರಲ್ಲಿ ಹನುಮಂತ ದೇವರಿಗೆ ಬೆನ್ನು ಬಗ್ಗೋದು ಅಂದ್ರೆ ಏನು? ಅವರೇ ಭಾರ ಹೊತ್ಕೊಂಡಿದ್ದಾರೆ, ಅವರು ದೊಡ್ಡ ಭಾರ ಹೊತ್ತಿದ್ದಾರಂತೆ. ಸುಮಧ್ವ ವಿಜಯದಲ್ಲಿ ಪಂಡಿತಾಚಾರ್ಯ ಹೇಳುವಾಗ ದೂರದಲ್ಲಿ ಆಚಾರ್ಯರು ವೇದವ್ಯಾಸ ದೇವರನ್ನು ಕಂಡ್ರೆ ದೂರದಲ್ಲಿ ವೇದವ್ಯಾಸ ದೇವರು ಕಾಣ್ತಿದ್ದ ಹಾಗೆ ಆಚಾರ್ಯರ ಬೆನ್ನು ಹೀಗೆ ಬಾಗಿ ಬಿಡುತ್ತಾರೆ. ಯಾಕೆ ಬಾಗಿತ್ತು ಅಂದ್ರೆ ಅವ್ರ ಬೆನ್ನ ಮೇಲೆ ಒಂದು ಭಾರ ಬಿತ್ತಂತ. ಏನ್ ಭಾರ? ಗುರುಭಕ್ತಿ ಭರಾನ ಸಾಕೃತಿರ್ವಿರಚೈ ಅಂಜಲಿ ಬಂಧ ಮಂಜಸ. ಅವರು ಹೇಳ್ತಾರೆ, ಗುರುಭಕ್ತಿ ಭಗವದ್ಭಕ್ತಿ ಎನ್ನುವ ಭಾರ ಅವ್ರ ಹೆಗಲ ಮೇಲೆ ಇತ್ತಲ್ಲ, ಅವ್ರು ಹಾಗೆ ಬಾಗಿಬಿಡ್ತಾರೆ. 25 kg ಅಕ್ಕಿ ಮೂಟೆ ಹೊತ್ಕೊಂಡ್ರೆ ಹೀಗೆ ನಿಂತ್ಕೊಂಡು ಹೊತ್ಕೊಳಕ್ಕಾಗಲ್ಲ, ಒಂದ ಹಿಂದೆ ಹೋಗ್ತೀವಿ. ನಾವು ಹಿಂದೆ ಬೀಳಬಾರ್ದು ಅಂದ್ರೆ ಭಾರವನ್ನು ಏನ್ ಮಾಡಬೇಕು? ನಮ್ಮ ಬೆನ್ನ ಮೇಲೆ ಹಾಕೊಳ್ಬೇಕು ಅಂದ್ರೆ ಹೀಗೆ ಬಾಗ್ಬೇಕು. 25 kg ಅಕ್ಕಿ ಮೂಟೆ ಹೊತ್ಕೊಂಡ್ರೆ ಈ ಪರಿಸ್ಥಿತಿ ಆಗೋದಾದ್ರೆ ಭಗವಂತನಲ್ಲಿ ನಿರತಿಶಯವಾದ ಭಕ್ತಿಯನ್ನು ಹೊತ್ತಿದ್ದಾರೆ ಅವರು. ಎಷ್ಟು ಭಕ್ತಿ! ಜಗತ್ತಲ್ಲಿ ಮತ್ತಾರೂ ಮಾಡ್ಲಿಕ್ಕಾಗದಷ್ಟು ಭಕ್ತಿಯನ್ನ ಬೆನ್ನ ಮೇಲೆ ಹೊತ್ತ ಹನುಮಂತ ದೇವರು, ಸೀತಾದೇವಿಯರ ಬಗೆಗೆ ಭಕ್ತಿಯನ್ನ ಬೆನ್ನಲ್ಲಿ ಹೊತ್ತ ಹನುಮಂತ ದೇವರು ಕೆಳಗಿಳಿದ್ರೆ ಪ್ರಶ್ರಯಾವನ ತತ್ರೋಚೆ ಪ್ರಾಂಜಲಿ ಕಂಜಲೋಚನ ಮೊದಲ ಕೈ ಮುಗಿದ್ರು ಹನುಮಂತ. ಏನು ಅಂದ್ರೆ ಶಾಸ್ತ್ರ ನಮಗೆ